ಡಿಯರ್ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್, 5 ಅಂಕಕ್ಕೆ ಕೇಳ್ತಕ್ಕಂತಹ ರಿಪೋರ್ಟೆಡ್ ಸ್ಪೀಚ್ನ ಟಾಪಿಕ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಗೆ 2026 ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರಲ್ವ, ಅದರಿಂದ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಈ ಒಂದು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂತಹ ಕ್ವಶನನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಏನೇನೆಲ್ಲ ಚೇಂಜ್ ಮಾಡ್ತಾ ಹೋಗಬೇಕು ಅನ್ನೋದನ್ನು ಒಂದೊಂದೇ ಕ್ಲೂಗಳನ್ನು ಫಾಲೋ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಅಲಿಫ್ಯಾನೋ ಮತ್ತು ಬೋರ್ಜಸ್ ಇವರ ಇಬ್ಬರ ಮಧ್ಯೆ ನಡೀತಕ್ಕಂತಹ ಒಂದು ಕಾನ್ವರ್ಜೇಷನ್ ಇದಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತಕ್ಕಂತಹ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತೇಳಿ ಅಲಿಫ್ಯಾನೋ ಬೋರ್ಜಸ್ ಅವರನ್ನ ಕೇಳ್ತಾ ಇದ್ದಾನೆ. ಸೊ ಈ ಸೆಂಟೆನ್ಸಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ನೋಡಿ. ಮೊದಲನೇದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ಸೆಂಟೆನ್ಸ್ ಏನಿದ್ದು ಇದು ಕ್ವಶನ್ ಆಗಿದೆ. ಯಾಕೆಂದರೆ ವಾಟ್ ಅನ್ನೋ ಪದ ನೋಡಿ ಒಂದು ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಯೂಸ್ ಮಾಡಿರ್ತಕ್ಕಂತಹ ಸೆಂಟೆನ್ಸ್ ಇದು ಅಂತೇಳಿ ಆರಂಭದಲ್ಲೇ ತೋರಿಸಿಕೊಡುತ್ತೆ. ಸೊ ಈ ರೀತಿ WH ಕ್ವಶನ್ಸ್ಗಳನ್ನು ಕೊಟ್ಟಾಗ ಯಾವ ರೀತಿ ಚೇಂಜ್ ಮಾಡೋದು. ಮೊದಲನೇದಾಗಿ ನೋಡಿ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು. ಇಲ್ಲಿ ಏನು ಮಾಡಬೇಕು ಅಂದರೆ, ವಾಟ್ ಎನ್ನುವ ಪದವನ್ನು ಏನೂ ಬದಲಾವಣೆ ಇಲ್ಲದೆ ಹಾಗೆ ಯೂಸ್ ಮಾಡ್ಕೋಬೇಕು. ಬಟ್ ಈಸ್ ಇರ್ತಕ್ಕಂಥದ್ದು ಈ ಕಡೆ ಬರಬೇಕು, ಬ್ಲೈಂಡ್ನೆಸ್ ಅನ್ನೋದು ಈ ಕಡೆ ಬರುತ್ತೆ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ. ಸೊ ಈಗ ನೋಡಿ, ಈಸ್ ಇರ್ತಕ್ಕಂಥದ್ದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ವಾಸ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಯು ಇರೋದನ್ನು ಅವನು ಹೇಳ್ತಾ ಇರ್ತಕ್ಕಂಥದ್ದು ಯಾರು, ಬೋರ್ಜಸ್ ಅಲ್ವಾ. ಸೊ ಹಿಮ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಯು ಇರೋದು ಹಿಮ್ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಇವೆರಡು ಬದಲಾವಣೆ ಮಾಡಿಕೊಂಡು ಫಸ್ಟ್ ಸೆಂಟೆನ್ಸನ್ನು ಬರೆಯೋಣ. ಈಗ ಅಲಿಫ್ಯಾನೋ ಹೇಳ್ತಾ ಇರೋ ಕಾರಣ ಸ್ಟಾರ್ಟಿಂಗಲ್ಲೇ ಅಲಿಫ್ಯಾನೋ ಕ್ವಶನನ್ನು ಕೇಳ್ತಾ ಇರೋ ಕಾರಣ ಇಲ್ಲಿ ನಾವು ಆಸ್ಕ್ಡ್ ಅಂತೇಳಿ ತೆಗೆದುಕೊಳ್ತೇವೆ. ಅಲಿಫ್ಯಾನೋ ಆಸ್ಕ್ಡ್ ಬೋರ್ಜಸ್. ಇನ್ನು ವಾಟ್ ಇರೋದನ್ನು ಹಾಗೆ ಬರೆದುಕೊಳ್ತೇವೆ, ವಾಟ್ ಅಂತೇಳಿ. ಬ್ಲೈಂಡ್ನೆಸ್ ಇಲ್ಲೇನು ಎಕ್ಸ್ಚೇಂಜ್ ಮಾಡಿದೇವಲ್ವಾ, ಬ್ಲೈಂಡ್ನೆಸ್ಸನ್ನು ಬರೆದುಕೊಳ್ತೇವೆ, ಬ್ಲೈಂಡ್ನೆಸ್. ಮತ್ತು ಈ ಒಂದು ಈಸ್ ಇರತಕ್ಕಂಥದ್ದನ್ನು ಈಗ ನಾವು ವಾಸ್ ಅಂತೇಳಿ ಚೇಂಜ್ ಮಾಡಿಕೊಂಡು ಬರೀಬೇಕು. ವಾಟ್ ಬ್ಲೈಂಡ್ನೆಸ್ ವಾಸ್. ಟು ಇರೋದನ್ನು ಆ್ಯಸ್ ಇಟ್ ಇಸ್ ಬರೀತೇವೆ ಮತ್ತು ಯು ಇರೋದನ್ನು ಹಿಮ್ ಅಂತೇಳಿ ಚೇಂಜ್ ಮಾಡಿ ಬರೀಬೇಕು. ಟು ಹಿಮ್ ಅಂತೇಳಿ ಬರಿತೇವೆ. ಸೊ ಇಲ್ಲಿಗೆ ಫಸ್ಟ್ ಸ್ಟೇಟ್ಮೆಂಟ್ ಮುಗಿಯುತ್ತೆ. ಇನ್ನು ಸೆಕೆಂಡ್ ನೋಡಿ, ಬೋರ್ಜಸ್ ಉತ್ತರವನ್ನು ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ರಿಪ್ಲೈಡ್ ಅಂತೇಳಿ ರಿಪೋರ್ಟೆಡ್ ವರ್ಡನ್ನು ಯೂಸ್ ಮಾಡಿಕೊಂಡು ಬರಿಬೇಕಾಗುತ್ತೆ. ಸೊ ಅವನೇನು ರಿಪ್ಲೈ ಮಾಡ್ತಾ ಇದ್ದಾನೆ, ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ನೋಡಿ, ಇಟ್ ಈಸ್ ಎ ವೇ ಆಫ್ ಲೈಫ್. ಇಲ್ಲಿ ಈಸ್ ಇರೋದನ್ನು ವಾಸ್ ಅಂತ ಚೇಂಜ್ ಮಾಡಿದರೆ ಆಯಿತು ವಿದ್ಯಾರ್ಥಿಗಳೇ. ಈ ಸೆಂಟೆನ್ಸಲ್ಲಿ ಈಸ್ ಇರೋದನ್ನು ವಾಸ್ ಅಂತೇಳಿ ಬರಿತೇವೆ. ಸೊ ಈಗ ಈ ಒಂದು ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಬಿಡೋಣ. ಈಗ ಫಸ್ಟ್ ಸ್ಟೇಟ್ಮೆಂಟ್ಗೆ 1 ಅಂಕ ಸಿಕ್ಕಿರುತ್ತೆ. ಈಗ ಎರಡನೇ ಒಂದು ಸೆಂಟೆನ್ಸ್ ಇದಕ್ಕೆ ಮತ್ತೊಂದು ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಯಾವ ರೀತಿ ಬರೆಯೋದು ನೋಡಿ, ಬೋರ್ಜಸ್ ಹೇಳ್ತಾ ಇರೋದ್ರಿಂದ ಬೋರ್ಜಸ್ ರಿಪ್ಲೈಡ್ ಅಂತೇಳಿ ಬರೆದುಕೊಳ್ತೇವೆ. ಯಾಕಂದರೆ ಅವನು ಉತ್ತರ ಕೊಡ್ತಾ ಇದ್ದಾನೆ ವಾಪಸ್. ರಿಪ್ಲೈಡ್ ದ್ಯಾಟ್. ಇಟ್ ಇರೋದನ್ನು ಆ್ಯಸ್ ಇಟ್ ಈಸ್ ಇಟ್ ಅಂತ ಬರಿತೇವೆ. ಈಸ್ ಇರೋದನ್ನು ವಾಸ್ ಅಂತ ಬರಿತಾ ಇದ್ದೇವೆ. ಇಟ್ ವಾಸ್ ಎ ವೇ ಆಫ್ ಲೈಫ್ ಅಂತೇಳಿ ಬರಿತಾ ಇದ್ದೇವೆ. ಸೊ ಇಲ್ಲಿಗೆ ಎರಡನೇ ಸೆಂಟೆನ್ಸ್ ಮುಗಿಯುತ್ತೆ. ಇನ್ನು ಮೂರನೇ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ, ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ವಿದ್ಯಾರ್ಥಿಗಳೇ, ತುಂಬ ಸಿಂಪಲ್ ಇದೆ. ಆ್ಯಮ್ ಇರೋದನ್ನು ವಾಸ್ ಅಂತೇಳಿ ಚೇಂಜ್ ಮಾಡಿದರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ, ಆ್ಯಂಡ್ ಕಂಟಿನ್ಯೂ ಮಾಡ್ತಾ ಇದ್ದಾರಲ್ವ ಈ ಸೆಂಟೆನ್ಸನ್ನು. ಸೊ ಆ್ಯಂಡ್ ಹೀ ಸೆಡ್ ದ್ಯಾಟ್ ಅಂತೇಳಿ ಮತ್ತೊಂದು ಸರಿ ಬರೆದುಕೊಳ್ಳೋಣ. ಹೀ ಸೆಡ್ ದ್ಯಾಟ್. ಐ ಇರೋದನ್ನು ಹೀ ಅಂತೇಳಿ ಚೇಂಜ್ ಮಾಡ್ತೀವಿ ವಿದ್ಯಾರ್ಥಿಗಳು. ಇದು ಕೂಡ ಪ್ರನೌನನ್ನು ಕೂಡ ಚೇಂಜ್ ಮಾಡಬೇಕು. ಮೊದಲಿಗೆ ಹೇಳಿಲ್ಲ ನಾನು, ನೆನ್ಪಿಟ್ಕೊಳ್ಳಿ. ಐ ಇರೋದನ್ನು ಹೀ ಅಂತೇಳಿ ಚೇಂಜ್ ಮಾಡ್ತೇವೆ, ಯಾಕಂದರೆ ಬೋರ್ಜಸ್ ಹೇಳ್ತಾ ಇರೋದ್ರಿಂದ. ಹೀ ಯಾನ್ ಇರೋದನ್ನು ವಾಸ್ ಅಂತೇಳಿ ಚೇಂಜ್ ಮಾಡ್ತೇವೆ. ಹೀ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಇರೋದನ್ನು ಯಾವುದೇ ಬದಲಾವಣೆ ಇಲ್ಲದೇ ಹಾಗೇನೆ ಬರೀಬೇಕು. ಕಂಪ್ಲೀಟ್ಲಿ ಅನ್ಹ್ಯಾಪಿ. ಸೊ ಇಲ್ಲಿಗೆ ಥರ್ಡ್ ಸ್ಟೇಟ್ಮೆಂಟ್ ಮುಗಿಯುತ್ತೆ. ಟೋಟಲ್ ಇಲ್ಲಿ 3 ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಿದ್ದೇವೆ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅಂಕ ಸಿಗುತ್ತೆ ನಿಮಗೆ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲಿಫ್ಯಾನೋ ಹೇಳ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ಕ್ವಶನನ್ನು ಕೇಳ್ತಾ ಇದ್ದಾನೆ. ಬಟ್ ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆ ಡಿಫ್ರೆಂಟ್ ಅಂತ ನೋಡಿ ವಿದ್ಯಾರ್ಥಿಗಳೇ. ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟರಿ ಆಫ್ ದ ಬುಕ್ ಅಂತ ಇದೆ. ಸೊ ಇದು ಎಸ್ ಆರ್ ನೋ ಕ್ವಶನ್ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಎಸ್ ಆರ್ ನೋ ಕ್ವಶನ್. ಯಾಕೆಂದರೆ ಈ ಒಂದು ಕ್ವಶನ್ಗೆ ಉತ್ತರ ಏನು ಬರಬೇಕು ಅಂದರೆ ಎಸ್ ಅಥವಾ ನೋ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಸೊ ಈ ರೀತಿ ಎಸ್ ಆರ್ ನೋ ಕ್ವಶನ್ ಇದ್ದಾಗ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕಾದ್ರೆ
ಇಫನ್ನು ತೆಗೆದುಕೊಂಡು ಚೇಂಜ್ ಮಾಡ್ತೇವೆ. ಇಫ್ ಅಥವಾ ವೆದರ್ ಅಂತಲೂ ಕೂಡ ತೆಗೆದುಕೊಳ್ಬೋದು. ನಾನು ಇಲ್ಲಿ ಇಫ್ ಅಂತ ತೆಗೆದುಕೊಂಡು ಚೇಂಜ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಅಲಿಫನ್ನು ಮತ್ತೇನು ಮಾಡ್ತಾ ಇದ್ದೇನೆ, ಕ್ವಶನ್ ಕೇಳ್ತಾ ಇದ್ದೇನಲ್ವಾ. ಸೊ ಇಲ್ಲಿ ಅಲಿಫ್ಯಾನೋ ಆಸ್ಕ್ಡ್ ಹ್ಯಾವ್ ಯು ಥಾಟ್. ನೋಡಿ ಇಲ್ಲಿ ಇದಕ್ಕಿಂತ ಮೊದಲು ಇಫ್ ಅಂತ ಬರೆದುಕೊಳ್ತೇವೆ. ಇಫ್ ಅಂತ ಬರೆದುಕೊಂಡ ಮೇಲೆ ಈಗೇನೆಲ್ಲ ಬದಲಾವಣೆ ಮಾಡಬೇಕು. ನೋಡಿ ಯು ಅನ್ನೋದು ಈ ಕಡೆ ಬರುತ್ತೆ ವಿದ್ಯಾರ್ಥಿಗಳೇ, ಇವೆರಡನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹ್ಯಾವ್ ಅನ್ನೋದು ಯು ಇರೋ ಸ್ಥಾನದಲ್ಲಿ ಹೋಗುತ್ತೆ. ಸೊ ಯು ಇರೋದನ್ನು ಹಿ ಅಂತೇಳಿ ಬರೆದುಕೊಳ್ತೇವೆ. ಯು ಇರೋದನ್ನು ಹಿ ಅಂತ ಬರೆದುಕೊಳ್ಳೋಣ. ಮತ್ತು ಹ್ಯಾವ್ ಇರೋದನ್ನು ನೋಡಿ ರಿಪೋರ್ಟೆಡ್ ಸ್ಪೀಚಲ್ಲಿ ನಾವು ಹ್ಯಾವನ್ನು ಹ್ಯಾಡ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ಹ್ಯಾವ್ ಇರೋದು ಹ್ಯಾಡ್ ಅಂತ ಬರ್ಕೋಬೇಕು. ಇಫ್ ಹಿ ಹ್ಯಾಡ್ ಅಂತ ಆಯಿತು. ಈಗ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟರಿ, ಇದೇನಿದೆನೋ ಯಾವುದೇ ಬದಲಾವಣೆ ಇಲ್ಲದೇನೆ ಹಾಗೆಯೇ ಬರಿತೇವೆ. ಇಫ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟೋರಿ. ಸೊ ಹಿಸ್ಟ್ರಿ ಆಫ್ ದ ಬುಕ್, ಕೊನೆಗಿರ್ತಕ್ಕಂಥ ಆಫ್ ದ ಬುಕ್ಕನ್ನು ಕೂಡ ಬರಿತಾ ಇದ್ದೇವೆ. ಈಗ ಕ್ವಶನ್ ಮಾರ್ಕನ್ನು ಹಾಕೋ ಹಾಗಿಲ್ಲ, ಯಾಕೆಂದರೆ ಈಗ ಕ್ವಶನ್ ಇರೋದನ್ನು ಸ್ಟೇಟ್ಮೆಂಟಾಗಿ ಚೇಂಜ್ ಮಾಡಿದ್ದೇವೆ. ಸೊ ಫುಲ್ ಪಾಯಿಂಟನ್ನು ಇಲ್ಲಿ ಕೊಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ರಿಪೋರ್ಟೆಡ್ ಸ್ಪೀಚಲ್ಲಿ ನೀವು ಯಾವುದೇ ಒಂದು ಕ್ವಶನ್ ಮಾರ್ಕನ್ನು ಯೂಸ್ ಮಾಡಬಾರ್ದು. ಯಾಕೆಂದರೆ ಇಲ್ಲಿ 2 ಸ್ಟೇಟ್ಮೆಂಟಲ್ಲಿ ಕ್ವಶನ್ ಮಾರ್ಕನ್ನು ನೋಡ್ತಾ ಇದ್ದೇವೆ. ಫಸ್ಟಲ್ಲಿ ಕೂಡ ಒಂದು ಕ್ವಶನ್ ಮಾರ್ಕ್ ಇತ್ತು, ಗಮನಿಸಬೇಕು. ಇದನ್ನು ಕೂಡ ನಾವು ರಿಮೂವ್ ಮಾಡಿರ್ತೇವೆ. ಮತ್ತು ಈ ಒಂದು 3rd ಸೆಂಟೆನ್ಸಲ್ಲಿ ಇರತಕ್ಕಂತಹ ಕ್ವಶನ್ ಮಾರ್ಕನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಇನ್ನು ಕೊನೆ ಸ್ಟೇಟ್ಮೆಂಟ್ಗೆ ಹೋಗೋಣ. ಬೋರ್ಜಸ್ ಹೇಳ್ತಕ್ಕಂಥದ್ದು. ಸೊ ಅವನೇನು ಮಾಡ್ತಾ ಇದ್ದಾನೆ, ಇಟ್ ಈಸ್ ಆನ್ ಎಕ್ಸಲೆಂಟ್ ಐಡಿಯಾ ಅಂತೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ನೋಡಿ, ಈಸ್ ಇರೋದನ್ನು ಮತ್ತೆ ನಾವೇನು ಮಾಡ್ತೇವೆ, ವಾಸ್ ಅಂತೇಳಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬೋರ್ಜಸ್ ಹೇಳ್ತಾ ಇರೋದ್ರಿಂದ ಮತ್ತೆ ಬೋರ್ಜಸ್ ಅಂತ ಬರ್ಕೊಳ್ಳೋಣ. ಬೋರ್ಜಸ್ ರಿಪ್ಲೈಡ್ ದ್ಯಾಟ್ ಅಂತಲೇ ಮತ್ತೆ ಬರೀತಾ ಇದ್ದೇವೆ, ಯಾಕಂದರೆ ರಿಪ್ಲೈ ಕೊಡ್ತಾ ಇದ್ದಾನೆ ಅವನು. ರಿಪ್ಲೈಡ್ ದ್ಯಾಟ್, ಇಟ್ಟಿರೋದನ್ನು ಆ್ಯಸ್ ಇಟ್ ಈಸ್ ಇಟ್ ಅಂತ ಬರ್ಕೊಳ್ತೇವೆ. ಈಸ್ ಇರೋದನ್ನು ವಾಸ್ ಅಂತೇಳಿ ಚೇಂಜ್ ಮಾಡ್ತೇವೆ. ಇಟ್ ವಾಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಸೊ ವಿದ್ಯಾರ್ಥಿಗಳೇ, ಈ ರೀತಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ರಿಪೋರ್ಟೆಡ್ ಸ್ಪೀಚಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಸ್ ಇರ್ಬೋದು, ಪ್ರನೌನ್ಗಳಿರ್ಬೋದು, ಅಥವಾ ಟೈಮಿಂಗ್ ವರ್ಡ್ಸ್ ಇದ್ದರೆ ಅಥವಾ ಪ್ಲೇಸ್ ವರ್ಡ್ಸ್ ಇದ್ದರೆ ಅವುಗಳನ್ನು ಚೇಂಜ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೂಲ್ಸ್ಗಳನ್ನು ಸಪ್ರೇಟ್ ಆಗಿರ್ತಕ್ಕಂತಹ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿದರೆ ಎಲ್ಲ ರೂಲ್ಸ್ಗಳನ್ನು ಕೂಡ ನೀವು ಸುಲಭವಾಗಿ ಕಲಿತ್ಕೊಳ್ಬೋದು. ಇನ್ನು ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆನೇ ಸಪ್ರೇಟ್ ಆಗಿರ್ತಕ್ಕಂತಹ ಒಂದು ಪ್ಲೇ ಲಿಸ್ಟನ್ನು ಕೊಟ್ಟಿರ್ತೇನೆ. ಅದನ್ನು ನೀವು ವಾಚ್ ಮಾಡಿದರೆ ಅಲ್ಲಿ ಅನೇಕ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಲಾಗಿದೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.